ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ನಡೆದಿದೆ. ಏನು ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಇದ್ರು, ಇವರಿಬ್ಬರು ಕೂಡ ಒಂದಾಗುವ ಹಂತಕ್ಕೆ ಬಂದು ನಿಂತಿದ್ದಾರಾ? ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ಗೆ ಹೀಲ್ಡ್ ಆದ್ರ? ಡಿ ಕೆ ಶಿವಕುಮಾರ್ ಕೊಟ್ಟಂತ ಆಫರ್ನ ತಲೆಬಾಗಿ ಒಪ್ಕೊಂಡ್ರ? ಸೊ ಹಾಗಾದ್ರೆ ಸಿದ್ದರಾಮಯ್ಯ ಕಥೆ ಏನು? ಡಿ ಕೆ ಶಿವಕುಮಾರ್ ಆಫರ್ ಅನ್ನ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದೆ, ಆದ್ರೆ ಸಿದ್ದರಾಮಯ್ಯ ಕಥೆ ಏನು? ಬಜೆಟ್ ನಂತರ ಸಿದ್ದರಾಮಯ್ಯ ವಾಲಂಟ್ರಿಯಾಗಿ ರಾಜೀನಾಮೆಯನ್ನ ಕೊಡುವ ಹಂತಕ್ಕೆ ಬಂದು ನಿಲ್ತಾರ? ಹಾಗಾದ್ರೆ ಸಿದ್ದರಾಮಯ್ಯನ ಮುಂದೆ ಏನ್ ಆಫರ್ನ ಇಡ್ತಾ ಇದೆ ಕಾಂಗ್ರೆಸ್? ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ 3 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡ್ತಾರೆ. 3 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡ್ತಾರೆ. DCC ಬ್ಯಾಂಕಿನ ಸಮಥಿಂಗ್ ಹಗರಣ ಈಗ DKಶಿ ಕೈ ಸೇರಿದೆ. ಬೆಳಗಾವಿ DCC ಬ್ಯಾಂಕ್ ಮತ್ತೆ ಅಲ್ಲಿದ್ದಂಥ ಸರ್ಕಾರಿ ಲ್ಯಾಂಡ್ ಒತ್ತುವರಿ ಇತ್ತಲ್ಲ, ಅದರ ಒಂದು ವಿಚಾರ ಡಿ ಕೆ ಶಿವಕುಮಾರ್ ಅವರ ಕೈ ಸೇರಿದೆ. ಇದನ್ನೇ ಇಟ್ಕೊಂಡೀಗ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಯನ್ನ ತನ್ನತ್ತ ಸೆಳೆಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಏನು ಹಗರಣ ಇತ್ತು, ಹಗರಣ ಮತ್ತೆ ಆ ಸರ್ಕಾರಿ ಲ್ಯಾಂಡ್ ಒತ್ತುವರಿ ಇದೆಯಲ್ಲ, ಈ ವಿಚಾರವನ್ನು ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರನ್ನ ತನ್ನತ್ತ ಸೆಳ್ಕೊಂಡಿದ್ದಾರೆ. ಆ ಕಾರಣಕ್ಕೆ 3 ಗಂಟೆಗಳ ಕಾಲ ಸತೀಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್ ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಬಿಗ್ ಆಫರ್ನ ಸತೀಶ್ ಜಾರಕಿಹೊಳಿ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದೇನಂದ್ರೆ, ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ಜೊತೆಗೆ KPCC ಅಧ್ಯಕ್ಷರ ಹುದ್ದೆಯನ್ನು ಅವರಿಗೆ ಅಥವಾ ಅವರು ಸೂಚಿಸಿದವ್ರಿಗೆ ಕೊಡ್ತಕ್ಕಂಥದ್ದು, ಜೊತೆಗೆ ಏನೀಗ ಬೆಳಗಾವಿ ರಾಜಕಾರಣ ಇದೆಯಲ್ಲ, ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬ ವರ್ಸಸ್ ಡಿ ಕೆ ಕುಟುಂಬ ಆಗಿದ್ಯಾಕೆ ಅಂತಂದ್ರೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಪ್ರತಿಷ್ಠಾಪಿಸಿದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬೆಳೆಸಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಿದ್ದಾರೆ. ಆ ಮುಖಾಂತರ ಜಾರಕಿಹೊಳಿಗೆ ಹಿನ್ನಡೆ ಆಗ್ತಾ ಇದೆ. ಆ ಉದ್ದೇಶದಿಂದಾಗಿ ಅಲ್ಲಿ ಜಾರಕಿಹೊಳಿ ಕುಟುಂಬ ಡಿ ಕೆ ಶಿವಕುಮಾರ್ನ ವಿರುದ್ಧ ಆಯಿತು. ಸೊ ಆ ಕಾರಣಕ್ಕೆ ಈಗ DKಶಿ ಅವರು ಸತೀಶ್ ಜಾರಕಿಹೊಳಿ ಮುಂದಿಟ್ಟಿರ್ತಕ್ಕಂಥ ವಿಚಾರ ಏನಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೈಡ್ ಲೈನ್ ಮಾಡ್ತಕ್ಕಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಅವರು ಮಂತ್ರಿ ಪದವಿಯನ್ನ ಕೊಡುವಂತಿಲ್ಲ, ಕೊಡಲ್ಲ ಮಂತ್ರಿ ಪದವಿಯನ್ನ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ, ಜೊತೆಗೆ KPCC ಅಧ್ಯಕ್ಷ ಸ್ಥಾನ, ಅವರಾದ್ರೂ ಆಗ್ಬೋದು KPCC ಅಧ್ಯಕ್ಷರಾಗಿ, ಅಥವಾ ಬೇರೆ ಯಾರನ್ನಾದ್ರೂ ಬೇಕಾದ್ರೂ ಅವ್ರು ನೇಮಿಸಬಹುದು. ಈ ವಿಚಾರವನ್ನ ನಿನ್ನೆ ಚರ್ಚೆ ಮಾಡಿ ಅವ್ರು ಮುಂದಿಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವ್ರ ಹತ್ರ ಮಾತನಾಡಿ ನೇರವಾಗಿ ಅವ್ರನ್ನ AICC ಅಧ್ಯಕ್ಷರಾಗಿ ನೇಮಕ ಮಾಡಲಿಕ್ಕೆ ಒತ್ತಡವನ್ನು ತರ್ತಕ್ಕಂಥದ್ದು ಕೇಂದ್ರದಲ್ಲಿ. ಸೊ ಆಗ ಸಿದ್ದರಾಮಯ್ಯನವರಿಗೆ ಒಂದು ಉತ್ತಮವಾದಂಥ ಹುದ್ದೆ ಸಿಕ್ಕಿದಾಗ ಆಗ್ತದೆ, ಜೊತೆಗೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸಮಸ್ಯೆ ಬಗೆಹರಿದಾಗ ಆಗುತ್ತೆ. ನಂತರ 2028ಕ್ಕೆ ಸತೀಶ್ ಜಾರಕಿಹೊಳಿ ಇದ್ದಾರಲ್ಲ, ಅವರೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಚುನಾವಣೆಗೆ ಹೋಗ್ತಕ್ಕಂಥದ್ದು. ಈ 2.5 ವರ್ಷ ಏನು ಉಳಿದಂಥ ಅವಧಿ ಇದೆ, ಈ ಅವಧಿಯಲ್ಲಿ DKಶಿಯನ್ನು ಮುಖ್ಯಮಂತ್ರಿ ಮಾಡಿದ್ರೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ, ಜೊತೆಗೆ 2028ರ ತನಕ KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ. ಇದಕ್ಕೆ ನನ್ನ ಯಾವ ಅಬ್ಜೆಕ್ಷನ್ಸ್ ಇಲ್ಲ. ನೀವು ಉಪಮುಖ್ಯಮಂತ್ರಿಯಾಗಿ ಪ್ಲಸ್ ನೀವು KPCC ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿ. ಈ ವಿಚಾರವನ್ನ 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಬಹುತೇಕ ಇದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ದೆ. ಆದ್ರೆ ಬಜೆಟ್ ನಂತರ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಜೊತೆಗೆ ಸಿದ್ದರಾಮಯ್ಯ AICC ಅಧ್ಯಕ್ಷರಾಗಿ ಆಯ್ಕೆ ಆಯ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಬಹುತೇಕ ಕಾರಣ ಏನಂದ್ರೆ, ಇದೇ ರೀತಿ ಆದ್ರೆ 2028ಕ್ಕೆ ಚುನಾವಣೆಯನ್ನ ಗೆಲ್ಲೋದು ಕಷ್ಟ, ಕಾಂಗ್ರೆಸ್ ಪುನಃ ಅಧಿಕಾರಕ್ಕೆ ಬರೋದು ಕಷ್ಟ. ಕಾರಣ ಅಂದ್ರೆ ಕೆಲಸ ಮಾಡಲಿಲ್ಲ ಅಂತಲ್ಲ, ಬಹುತೇಕ ಇಲ್ಲಿ ನಡೀತಿರ್ತಕ್ಕಂಥ ಗದ್ದುಗೆ ಏನು ಕುರ್ಚಿ ಇದೆಯಲ್ಲ, ಈ ಕುರ್ಚಿ ಕಿತ್ತಾಟದಿಂದ ಜನರಿಗೆ ಬೇಸರ ಆಗ್ತಾ ಇದೆ, ಜನರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡ್ತಾ ಇದೆ. ಸೊ KPCC ಅಧ್ಯಕ್ಷರಾದ್ರೆ, ಸಿದ್ದರಾಮಯ್ಯ AICC ಅಧ್ಯಕ್ಷರಾದ್ರೆ ಡಿ ಕೆ ಶಿವಕುಮಾರ್ ಹೇಳ್ದಾಗ ಕೇಳಬೇಕಾಗುತ್ತೆ. ಜೊತೆಗೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಲಾಗುತ್ತೆ. ಸೊ ಇದು ಸಿದ್ದರಾಮಯ್ಯ ಟೀಮ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಟೀಮ್ ಇದಕ್ಕೆ ಒಪ್ತಾರೆ, ಬಹುತೇಕ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಕೂಡ ಈ ಒಂದು ಆಫರ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಬಹುತೇಕ ಕರ್ನಾಟಕ ಕುರ್ಚೀಕರಣ ಅಂತಿಮ ಹಂತಕ್ಕೆ ಬಂದಿದೆ. ಇದನ್ನ ಪ್ರಿಯಾಂಕಾ ಗಾಂಧಿ ಅವರೇ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಿ ಈ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅನ್ನೋ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಬಹುತೇಕ
ಡಿ ಕೆ ಶಿವಕುಮಾರ್ ಬಜೆಟ್ ನಂತರ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ AICC ಅಧ್ಯಕ್ಷರಾಗಿ ಆಯ್ಕೆ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ವೀಕ್ಷಕರೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.